ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಜನವರಿ 9ರಿಂದ 11ರವರೆಗೆ ಮಂಗಳೂರಿನಲ್ಲಿ 12ನೇ ಆವೃತ್ತಿಯ ಹಕ್ಕಿ ಹಬ್ಬವನ್ನು ಅಂದರೆ ಬರ್ಡ್ ಫೆಸ್ಟಿವಲ್ ಅನ್ನು ಆಯೋಜಿಸಿದೆ. ಬುಧವಾರ ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಮಂಡಳಿಯ ಅಧ್ಯಕ್ಷೆ ಶಾರೆಟ್ ಪಿಂಟೋ, ಯುವ ಜನರಲ್ಲಿ ವಿವಿಧ ಪಕ್ಷಿ ಪ್ರಭೇದಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಹಬ್ಬದ ಮುಖ್ಯ ಉದ್ದೇಶವಾಗಿದೆ. ಹಲವು ಪಕ್ಷಿ ಪ್ರಭೇದಗಳು ಅಳಿವಿನಂಚಿಲಿವೆ. ಅವುಗಳನ್ನು ಉಳಿಸುವಂತಹ ಉದ್ದೇಶ ಈ ಒಂದು ಕಾರ್ಯಕ್ರಮದ ಮಹತ್ವೋದ್ದೇಶ ಆಗಿದೆ ಎಂದು ತಿಳಿಸಿದರು. ಇದೇ ಬರುವ ಜನವರಿ 9th, 10th and 11th ನಮ್ಮ ಈ ಭಾಗದ ಪಿಲಿಕುಳ ಪರಿಸರದಲ್ಲಿ ಬರ್ಡ್ ಫೆಸ್ಟಿವಲ್ ನಡೆಯಲಿದೆ. ಏನದು ಬರ್ಡ್ ಫೆಸ್ಟಿವಲ್ ಅಂತ? ಬರ್ಡ್ ಫೆಸ್ಟಿವಲ್ ಅಂದ್ರೆ ಈಗ ಏನು ಇವತ್ತು ನಮ್ಮ ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಇವತ್ತು ಹಕ್ಕಿಗಳು ಇವತ್ತು ನಶಿಸುತ್ತಿರುವ ಅಂದ್ರೆ ಕೆಲವೊಂದು ಹಕ್ಕಿಗಳು ಇವಾಗ ನಮಗೆ ನೋಡ್ಲಿಕ್ಕೆ ಸಿಗುತ್ತಾ ಇಲ್ಲ. ಅಂಥದ್ರಲ್ಲಿ ಇವತ್ತು ಮಕ್ಕಳಲ್ಲಿ, ಸಾರ್ವಜನಿಕರಲ್ಲಿ ಈ ನಮ್ಮ ಪರಿಸರ ಸಂರಕ್ಷಣೆಯ ಅದೇ ರೀತಿಯ ಹಕ್ಕಿಗಳನ್ನು ಸಂರಕ್ಷಿಸುವ ಈ ಒಂದು ಏನು ಪರಿಸರದ ಕಾಳಜಿಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಬರ್ಡ್ ಫೆಸ್ಟಿವಲ್ ನ ಮೇನ್ ಬರ್ಡ್ ಒಂದು ನಾವು ಆಯ್ಕೆ ಮಾಡಲಿಕ್ಕಿದೆ. 12th ಎಡಿಷನ್ ಅಲ್ಲಿ ಬೇರೆ ಬೇರೆ ಬರ್ಡ್ಸ್ ಗಳನ್ನು ನಾವು ರೆಕಗ್ನೈಸ್ ಮಾಡಿ ಆ ಬರ್ಡ್ ಫೆಸ್ಟಿವಲ್ಗೆ ಒಂದು ಹಕ್ಕಿಯನ್ನು ನಾವು ಒಂದು ಹಾಗೆ ಹೈಲೈಟ್ ಮಾಡಲಿಕ್ಕಿದೆ. ಅಂಥದ್ರಲ್ಲಿ ನಮ್ಮ ಭಾಗದಲ್ಲಿ ತಾವು ನೋಡಿದ್ದೀರ ನಂಗೆ ಗೊತ್ತಿಲ್ಲ, ಈ ಭಾಗದ ಒಂದು ಅತಿ ಫೇಮಸ್ ಯಾವುದಂದ್ರೆ ವೈಟ್ ಬೆರಿಡ್ ಸೀಗಲ್. ಅದು ನಮ್ಮ ಕೋಸ್ಟಲ್ ಅಲ್ಲಿ ತಾವು ನೋಡಿದ್ರೆ ನಮಗೆ ಸಿಗ್ಬಹುದು. ಇದು ಒಂದು 3 ದಿನದ ಕಾರ್ಯಕ್ರಮ. 3 ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಪಿಲಿಕುಳದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸ್ಕೌಟ್ ಭವನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅರಣ್ಯ ಸಚಿವರಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್, ಅದೇ ರೀತಿ ನಮ್ಮ ಸ್ಪೀಕರ್ ಸಾಹೇಬರಾದ ಅವರ ಘನ ಉಪಸ್ಥಿತಿಯಲ್ಲಿ ಯುಟಿ ಖಾದರ್ ಅವರ ಉಪಸ್ಥಿತಿ, ಅದೇ ರೀತಿ ಸ್ಥಳೀಯ ಎಲ್ಲ MLA, MLC ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಟೋನಿ ಎಸ್ ಮರಿಯಪ್ಪ ಮಾತನಾಡಿ, ಹಕ್ಕಿ ಹಬ್ಬವು ಪಕ್ಷಿ ಪ್ರೇಮಿಗಳಿಗೆ ಮಾಹಿತಿ ಮತ್ತು ಜ್ಞಾನ ವಿನಿಮಯದ ವೇದಿಕೆಯಾಗಲಿದೆ ಎಂದು ಹೇಳಿದರು. These are the constant efforts to identify the role of the bird in the ecosystem. Why the bird population should be maintained in the ecosystem. ಅದರ ಅವಶ್ಯಕತೆ ಏನಿದೆ. And with that we also raise awareness among the local administration and the local political group also for further conservation efforts. ಹಾಗಾಗಿ ಪ್ರತಿ ವರ್ಷ ಒಂದೊಂದು ಕಡೆ ನಮ್ಮ ರಾಜ್ಯದಲ್ಲಿ ಇದು ನಾವು ಹಕ್ಕಿ ಹಬ್ಬನ ಆಯೋಜಿಸ್ತೇವೆ. ಈ ವರ್ಷ ಮೇಡಮ್ ನೇತೃತ್ವದಲ್ಲಿ ಮೇಡಮ್ ಮಂಗಳೂರವರೇ ಆಗಿರೋದ್ರಿಂದ ಈ ವರ್ಷದ ಹಕ್ಕಿ ಹಬ್ಬದ ಒಂದು ಇಲ್ಲೇ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ. ಅಂಡ್ ಕೇಂದ್ರ ವೆನ್ಯೂ ಬಂದು ನಮ್ಮ ಪಿಲಿಕುಳ ಇರ್ತದೆ. ಆದ್ರೆ ನಮ್ಮಲ್ಲಿ 12 ಬರ್ಡಿಂಗ್ ಟ್ರೈಲ್ಸ್ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಎಲ್ಲಿ ನಮ್ಮ ಮಂಗಳೂರಲ್ಲಿ ಒಳ್ಳೆ ಬರ್ಡ್ ಡೆನ್ಸಿಟಿ ಏರಿಯಾಸ್ ಇದೆ. ಸೊ ನಿಮಗೆ ಗೊತ್ತಿರುವ ಹಾಗೆ 4 ಮೇಜರ್ ವೆರೈಟೀಸ್ ಬರ್ತದೆ ನಮ್ಮಲ್ಲಿ ವೇರ್ ಬರ್ಡಿಂಗ್ ಇರ್ತದೆ. ಒಂದು ನಮ್ಮ ಶೋರ್ ಲೈನ್ ಪ್ಯಾಚ್, ಇನ್ನೊಂದು ನಮ್ಮ ವೆಟ್ ಲ್ಯಾಂಡ್ಸ್, ಇನ್ನೊಂದು ನಮ್ಮ ಟ್ರೀ ಲ್ಯಾಂಡ್ಸ್ ಎಲ್ಲಿ ಜಾಸ್ತಿ ಇರ್ತದೆ, ಫಾರೆಸ್ಟ್ ಲೈಕ್ ಏರಿಯಾಸ್, ಇನ್ನೊಂದು ನಮ್ದು ಎಸ್ಚುರೀಸ್ ವೇರ್ ರಿವರ್ ಅಂಡ್ ಸಿ ಮೀಟ್ಸ್. ಎಲ್ಲದ್ದು ಒಂದೊಂದು ಇಕೋಸಿಸ್ಟಮ್ ವಿಲ್ ಬಿ ಡಿಫ್ರೆಂಟ್. ಸೊ ದ್ಯಾಟ್ ವಿಲ್ ಬಿ ಅಟ್ರಾಕ್ಟಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಬರ್ಡ್ಸ್. ಎವ್ರಿ ನಾವು ಈಗ ಏನ್ ಸಿ ಬೆಲೆಡ್ ವೈಟ್ ಸಿ ಬೆಲೆಡ್ ಈಗಲ್ ನಾವು ಮಾಸ್ಕೆಟ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಇಟ್ಸ್ ಒನ್ ಆಫ್ ದ ಪೆಲಾಜಿಕ್ ಬರ್ಡ್. ಇಟ್ ವಿಲ್ ಬಿ ಫೌಂಡ್ ಮೋರ್ ಓನ್ಲಿ ಟುವರ್ಡ್ಸ್ ದ ಶೋರ್ ಲೈನ್. ಅದೇ ನೀವು ಟ್ರೀ ಲೈನ್ ಪ್ಯಾಚ್ ಬಂದ್ರೆ ಅದಿರೋದಿಲ್ಲ. ಸೊ ಹಾಗಾಗಿ ಜನರಿಗೆ ಆಲ್ ದ ಡೈವರ್ಸಿಟಿ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತೇಳಿ ಈ 4 ವೆರೈಟೀಸ್ ಜಾಗನೂ ಹುಡುಕಿದೆ. ಸುದ್ದಿಗೋಷ್ಠಿಯಲ್ಲಿ ಮಂಡಳಿಯ ಪ್ರಕೃತಿ ತಜ್ಞ ರಾಹುಲ್, ಸಿಬ್ಬಂದಿ ಲಾವಣ್ಯ ಮೊದಲಾದವರು ಉಪಸ್ಥಿತರಿದ್ದರು.